ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ರಾಜ ಮತ್ತು ಸಾಧು. ಒಮ್ಮೆ ರಾಜ ಮತ್ತು ಸಾಧು ಪ್ರಾರಬ್ಧ ಮತ್ತು ಪ್ರಯತ್ನದ ಬಗ್ಗೆ ಮಾತಾಡ್ತಾ ಇರ್ತಾರೆ. ರಾಜ ಸಾಧುಗೆ ಹೇಳ್ತಾರೆ, ಪ್ರಯತ್ನದಿಂದನೇ ಫಲ ಸಿಗೋದು ಅಂತ. ಅದಕ್ಕೆ ಸಾಧು ಹೇಳ್ತಾರೆ, ನಾನು ಇದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ದಿನ ರಾಜ ಮತ್ತೆ ಸಾಧು ಇಬ್ರು ವಾಯುವಿಹಾರಕ್ಕೆ ಅಂತ ಹೋಗ್ತಾರೆ. ಸ್ವಲ್ಪ ದೂರ ನಡೆದಾದ್ಮೇಲೆ ಇಬ್ರಿಗೂ ಸುಸ್ತಾಗುತ್ತೆ. ರಾಜ ಹೇಳ್ತಾರೆ, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ, ಏನಾದ್ರೂ ತಿನ್ನಲು ತೆಗೆದುಕೊಂಡು ಬಾ ಅಂತ. ಅದಕ್ಕೆ ಸಾಧು ಹೇಳ್ತಾರೆ, ನನಗೂ ತುಂಬಾ ಸುಸ್ತಾಗಿದೆ ಅಂತ. ಸಾಧು ಅಲ್ಲೇ ಕುತ್ಕೊಂಡಿರ್ತಾರೆ. ರಾಜ ಸಾಧುನ ಬೈಕೊಂಡು ಸೋಮಾರಿ ಸಾಧು ಅಂತ ಹೇಳಿ ಊಟ ಹುಡ್ಕೊಂಡು ಹೋಗ್ತಾರೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಹಣ್ಣು ಮತ್ತೆ ಕುಡಿಯಲು ನೀರು ಸಿಗುತ್ತೆ. ರಾಜ ತೆಗೆದುಕೊಂಡು ಬಂದು ಸಾಧು ಹತ್ರ ಹೇಳ್ತಾರೆ, ನೋಡು, ಪ್ರಯತ್ನದಿಂದ ಫಲ ಸಿಕ್ತು ಅಂತ. ಅದಕ್ಕೆ ಸಾಧು ಹೇಳ್ತಾರೆ, ನನ್ನ ಪ್ರಾರಬ್ಧದಿಂದಲೂ ಪ್ರಯತ್ನ ಪಡದೆ ಫಲ ಸಿಕ್ತು ಅಂತ. ಅದರ ಪ್ರಾರಬ್ಧ ಮತ್ತು ಪ್ರಯತ್ನ ಎರಡು ಒಂದೇ ನಾಣ್ಯದ ಮುಖಗಳು ಅಂತ. ನಾವು ಯಾವುದೇ ಕೆಲಸ ಮಾಡುವಾಗ ಫಸ್ಟ್ ಪ್ರಯತ್ನ ಪಡಬೇಕು, ಅದಾದ್ಮೇಲೆ ಫಲ ಸಿಕ್ಕೇ ಸಿಗುತ್ತೆ ಅಂತ. ಕೆಲವೊಂದ್ಸಲ ಲಕ್ ಫ್ಯಾಕ್ಟರ್ ಆಗುತ್ತೆ, ಲಕ್ಕಿಂದನೂ ಕೆಲವೊಂದು ಕೆಲಸಗಳು ಆಗೋಗುತ್ತೆ. ಹಾಗಂತ ಲಕ್ಕನ್ನೇ ನಂಬ್ಕೊಂಡು ಕುತ್ಕೋಬಾರ್ದು, ಪ್ರಯತ್ನ ಪಡಬೇಕು, ಫಲ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.